ತಂಗಿ ವಿರುದ್ಧ ಕಾರುಣ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಬೆಟ್ಟಿಂಗ್ ಮಾಡಿ ಹಣವನ್ನೆಲ್ಲ ಕಳೆದಿದ್ದಾರಂತೆ. ನೀವಿಬ್ರು ಬೆಸ್ಟ್ ಅಕ್ಕ ತಂಗಿರು, ನಿಮ್ಮನ್ನ ನೋಡಿ ನಾವು ಕಲ್ತ್ಕೊಂಡಿದೀವಿ, ಒಬ್ರಿಗೊಬ್ರು ಬಹಳ ಸಪೋರ್ಟಿವ್ ಆಗಿದ್ದೀರಾ. ಸಿಸಿಬಿ ಪೊಲೀಸರಿಗೆ ಕಾರುಣ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ತಂಗಿ 25 ಲಕ್ಷ ಹಣವನ್ನ ಕಳೆದಿದ್ದಾರೆ, ಅದು ಕೂಡ ಆನ್ಲೈನ್ ಬೆಟ್ಟಿಂಗ್ ಮೂಲಕ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇನ್ರಾಜ್. ಹೀಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಒಂದು ವಿಡಿಯೋ ಸಿಕ್ತು, ಕಾರುಣ್ಯ ರಾಮ್ ಅವರಿಗೆ ಸಂಬಂಧಪಟ್ಟಿದ್ದು, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರ, ಕಾರುಣ್ಯ ರಾಮ್ ಹಾಗೆ ಅವರ ತಂಗಿಯ ಒಂದಷ್ಟು ಫೋಟೋಗಳು, ವಿಡಿಯೋಗಳು ಈಗ ಒಂದು ದಿನದಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನೋ ಅವರ ತಂಗಿ ವಿರುದ್ಧ ಕಾರುಣ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಹಾಗೆ ಒಂದು 25 ಲಕ್ಷಕ್ಕೆ ಅವರ ತಂಗಿ ಏನೋ ಆನ್ಲೈನ್ ಬೆಟ್ಟಿಂಗ್ ಮಾಡಿ ಹಣವನ್ನೆಲ್ಲ ಕಳೆದಿದ್ದಾರಂತೆ ಅಂತ. ಸೊ ಇದಕ್ಕೆ ಒಂದಷ್ಟು ಪುರಾವೆಗಳು ಕೂಡ ಇದೆ. ಹಾಗೆಯೇ ಕಾರುಣ್ಯ ಅವರು ಕೂಡ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ತುಂಬ ಸೀರಿಯಸ್ ಆದಂತಹ ವಿಚಾರ ಇದು. ಬರೀ ಅವರ ತಂಗಿ ಈ ಥರ ಮಾಡಿದ್ದಾರೆ ಅನ್ನುವಂತಹ ಕಳಕಳಿ ಅವರಲ್ಲಿ ಇರಲಿಲ್ಲ, ಬಟ್ ಅವರು ಮನಸ್ಸಿಂದ ಮಾತಾಡಿದರು. ಯಾರು ಈ ಥರ ಮಾಡಬೇಡಿ, ಕುಟುಂಬಕ್ಕೂ ಕೂಡ ಇದರಿಂದ ಬೇಸರ ಆಗುತ್ತೆ, ಹಾನಿ ಆಗುತ್ತೆ. 25 ಲಕ್ಷ ಅಂತಂದರೆ ನಿಜವಾಗ್ಲೂ ಇಂತಹ ಒಂದಷ್ಟು ಘಟನೆಗಳು ಎವ್ರಿಡೇ ನಡೀತಾ ಇರುತ್ತೆ. ಯಾರೋ ಬೆಟ್ಟಿಂಗ್ ಕಟ್ಟಿರ್ತಾರೆ, ಇನ್ಯಾರೋ ಅದಕ್ಕೆ ದುಡ್ಡು ಹಾಕಿರ್ತಾರೆ, ಮನೆಯಿಂದ ಇನ್ನೇನೋ ಒಡವೆಗಳನ್ನ ಅಡ ಇಟ್ಟು ತೊಗೊಂಬಂದಿರ್ತಾರೆ, ಅದನ್ನೆಲ್ಲ ಕಳ್ಕೊಳ್ತಾರೆ. ಸೊ ಯಾರಿಗೆ ಲಾಸ್ ಆಗುತ್ತೆ, ನೀವೊಂದು ಸ್ವಲ್ಪ ಯೋಚನೆ ಮಾಡಿ ಅನ್ನೋ ಒಂದು ಆ್ಯಂಗಲಲ್ಲಿ ಕಾರುಣ್ಯ ಅವರು ವಿಡಿಯೋ ಮಾಡಿ ಹಾಕಿರ್ತಾರೆ. ಸೊ ಇವತ್ತು ಹಬ್ಬದ ದಿನ ಈ ಒಂದು ವಿಡಿಯೋ ನೋಡೋಕ್ಕೆ ನಿಜವಾಗಿಯೂ ಎಲ್ಲರಿಗೂ ಕೂಡ ಬೇಸರವಾಗಿದೆ. ಸೊ ಕಾರುಣ್ಯ ಹಾಗೆ ಅವರ ತಂಗಿ ಸಂಬಂಧ ಹೇಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಒಂದಷ್ಟು ದಿನಗಳ ಹಿಂದೆ ಇಬ್ಬರೂ ಕೂಡ ಒಟ್ಟಿಗಿರುವಂತಹ ಫೋಟೋ ಹಾಕಿರ್ತಾರೆ. ಅಕ್ಕ ತಂಗಿರಂದರೆ ಹಿಂಗಿರ್ಬೇಕಪ್ಪ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ. ನೀವಿಬ್ರು ಬೆಸ್ಟ್ ಅಕ್ಕ ತಂಗಿರು, ನಿಮ್ಮನ್ನು ನೋಡಿ ನಾವು ಕಲ್ತ್ಕೊಂಡಿದ್ದೀವಿ, ಒಬ್ರಿಗೊಬ್ರು ಬಹಳ ಸಪೋರ್ಟಿವ್ ಆಗಿದ್ದೀರಾ, ಈ ರೀತಿಯೇ ಸಪೋರ್ಟಿವ್ ಆಗಿರಿ ಅಂತ ಒಂದಷ್ಟು ಜನ ವಿಶ್ ಮಾಡ್ತಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವನ್ನು ಹಾಳು ಮಾಡಿಕೊಳ್ಳುವಂತಹ ಕೆಲಸವನ್ನು ಕಾರುಣ್ಯ ಅವರ ತಂಗಿ ಸಮೃದ್ಧಿ ಅವರು ಮಾಡ್ತಾರೆ. ಅಂತಂದರೆ ಪ್ರತಿಯೊಬ್ಬರು ಕೂಡ ಕಾರುಣ್ಯ ಅವ್ರಿಗೆ ಕೇಳ್ತಿದ್ರಂತೆ, ಯಾಕೆ ನಿಮ್ಮ ತಂಗಿ ಜೊತೆಗೆ ಫೋಟೋ ಹಾಕ್ತಿಲ್ಲ, ಯಾಕೆ ನಿಮ್ಮ ತಂಗಿ ಜೊತೆಗೆ ರೀಲ್ಸ್ ಮಾಡ್ತಿಲ್ಲ, ಈ ಒಂದಷ್ಟು ವಿಚಾರಗಳನ್ನು ಒಬ್ವಿಯಸ್ಲಿ ಅವರಿಬ್ಬರು ಶೇರ್ ಮಾಡ್ಕೊಂಡಿಲ್ಲ ಅಂತಂದರೆ ಕೇಳ್ತಾರೆ. ಅದೇ ರೀತಿ ಮಾಡ್ತಾ ಇದ್ರಂತೆ. ಸೊ ಅದು ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡುವಂತಹ ಕೆಲಸ ಕಾರುಣ್ಯ ಅವರು ಮಾಡಿದ್ದಾರೆ. ಅಂದರೆ ಅವರ ಒಂದಷ್ಟು ಪೋಸ್ಟ್ಗೆ ಒಂದಷ್ಟು ಕೆಟ್ಟದಾಗಿ ಕಮೆಂಟ್ಗಳು ಬರ್ತಾ ಇತ್ತಂತೆ. ಹಾಗೆ ಅವ್ರ ತಂಗಿ ವಿರುದ್ಧವೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಗೆ ಕಾರುಣ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗಿರೋದು ಇಷ್ಟೇ ವಿಚಾರ. ಕಾರುಣ್ಯ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಆಗ್ತಾ ಇದೆ. ಜೊತೆಗೆ ಅವರ ತಂಗಿ 25 ಲಕ್ಷ ಹಣವನ್ನು ಕಳೆದಿದ್ದಾರೆ, ಅದು ಕೂಡ ಆನ್ಲೈನ್ ಬೆಟ್ಟಿಂಗ್ ಮೂಲಕ. ಅವ್ರ ತಂಗಿಗೆ ಸಾಕಷ್ಟು ಜನ ಸಾಲ ಕೊಟ್ಟಿದ್ರಂತೆ. ಆ ಸಾಲ ಕೊಟ್ಟವರು ಏನು ಮಾಡಿದ್ದಾರೆ, ಕಾರುಣ್ಯ ಅವರಿಗೆ ಕಿರುಕುಳವನ್ನು ನೀಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಿರುಕುಳ ಅಂತಲೇ ನೀವು ನೋಡಿರ್ತೀರ, ಒಂದಷ್ಟು ಸ್ಕ್ರೀನ್ಶಾಟ್ಗಳು ಈಗಾಗಲೇ ಓಡಾಡ್ತಾ ಇದೆ. ಅದರಲ್ಲಿ ಬಹಳ ತುಚ್ಛ ಪದವನ್ನು ಬಳಸಿ ಅವರಿಗೆ ಬೈದಿರುವಂಥದ್ದು ಕೂಡ ನೀವು ನೋಡಿರ್ತೀರ. ಹಾಗೆ ದುಡ್ಡು ಕೊಟ್ಟಿದ್ದಾರಂತೆ, ಜ್ಯುವೆಲ್ಸ್ ಕೊಟ್ಟಿದ್ದಾರಂತೆ. ಇದ್ರ ಬಗ್ಗೆ ಅವ್ರೇನು ಮಾಡಿದ್ದಾರೆ, ಕಾರುಣ್ಯ ಅವರು ಒಂದಷ್ಟು ದಿನ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಬಂದಿದ್ದಾರೆ. ಕೊನೆ ಹಂತಕ್ಕೆ ಯಾವಾಗ ವಿಚಾರ ಬರುತ್ತೋ, ಸಹಿಸ್ಕೊಳ್ಳೋಕ್ಕೆ ಯಾವಾಗ ಸಿದ್ಧರಿರಲಿಲ್ವೋ ಅವರು, ಆ ಟೈಮಲ್ಲಿ ಅವರು ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನು ಮಾಡಿದರೆ. ಅದರಲ್ಲೂ ಕೂಡ ಅವರು ಒಂದು 3-4 ಜನರ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಸಮೃದ್ಧಿ ಅಂತಂದರೆ ಕಾರುಣ್ಯ ಅವರ ತಂಗಿ, ಜೊತೆಗೆ ಪ್ರತಿಭಾ, ಹಾಗೆ ಕಪಿಲ್, ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ವಿರುದ್ಧ ಅವರು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇಲ್ಲೂ ಕೂಡ ಅಂದರೆ RR ನಗರ ಮನೆಯಲ್ಲಿ ಕಾರುಣ್ಯ ಅವರು ಇವಾಗ ವಾಸವಿರುವಂಥದ್ದು. ಅವರು ತಂದೆ ಜೊತೆಗೆ, ತಾಯಿ ಹಾಗೆಯೇ ಅವ್ರ ತಂಗಿ ಜೊತೆಗೆ ಇದ್ದಂಥವ್ರು. 2013ರಲ್ಲಿ ಇವೆಲ್ಲ ಪ್ರಾರಂಭವಾಗುತ್ತಂತೆ. ಅದು ಹೇಗೆ ಅಂತಂದರೆ 2013ರಲ್ಲಿ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರಂತೆ. ಅಂದರೆ 2023ಯಲ್ಲಿ ದೂರನ್ನು ದಾಖಲಿಸಿದ್ರಂತೆ. ಮತ್ತೆ ಅಂತಂದರೆ ತಂಗಿ ಜೊತೆಗೆ ಕೂಡ ಇರ್ತಾರೆ. ಆಗ 25 ಲಕ್ಷ ಮೌಲ್ಯದ ಚಿನ್ನ, ಹಣ ಯಾರಿಗೂ ತಿಳಿದಿರೋ ರೀತಿಯಲ್ಲಿ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಅಂದರೆ ಕಾರುಣ್ಯ ಅವರ ತಂಗಿ ಸಮೃದ್ಧಿ ಅವರು ಕೂಡ ಒಂದು ಬೋಟಿಕ್ ವ್ಯವಹಾರದಲ್ಲಿ ಅವ್ರಿಗೂ ಕೂಡ ಈ ಹಿಂದೆ ನಷ್ಟವೂ ಆಗಿರುತ್ತೆ. ಆನಂತರ ಏನು ಮಾಡ್ತಾರೆ, ಅವರು 25 ಲಕ್ಷ ಹಣವನ್ನು ಬೆಟ್ಟಿಂಗ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಅಲ್ಲಿ ಹೂಡ್ಕೊಂಡು ಅವರು ಆ 25 ಲಕ್ಷ ಕಂಪ್ಲೀಟಾಗಿ ಕಳ್ಕೊಳ್ತಾರೆ. ನಾವೇ ಒಂದು 5,000ನೋ 10,000ನೋ ಕಳ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತೀವಿ, ಅದನ್ನ ರಿಕವರಿ ಮಾಡ್ಕೊಳ್ಳೋ ತನಕ. ಈಗ 25 ಲಕ್ಷ ಅಂತಂದರೆ ನಿಜವಾಗಿಯೂ ಕಾರುಣ್ಯ ಅವರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಮಗೂ ಕೂಡ ಅರ್ಥವಾಗುತ್ತೆ. ಸೊ ಇದನ್ನು ಏನು ಮಾಡ್ತಾರೆ, ಕಾರುಣ್ಯ ಅವರು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ, ಮನೆಯವರಿಗಾಗಿರಬಹುದು ಹಾಗೆ ಸಮೃದ್ಧಿ ಅವರಿಗಾಗಿರ್ಬೋದು. ಆಗ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಬೈಯುವಂಥದ್ದು,
ಹಾಗೆ ಅವರಿಗೆ ಮಾನಸಿಕವಾಗಿ ಕಿರುಕುಳವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗೆಯೇ ಅಲ್ಲಿ ಅವರಿಗೆ ದುಡ್ಡು ಕೊಟ್ಟವರೆಲ್ಲರೂ ಕೂಡ ಕಾರುಣ್ಯ ಅವರ ಹಿಂದೆ ಕೂಡ ಬಿದ್ದಿರುವಂಥದ್ದು ಕೂಡ ನೋಡಿರಬಹುದು. ಗಲಾಟೆ ಮಾಡ್ತಾ ಇದ್ರಂತೆ ಮನೆ ಹತ್ರ ಬಂದು. ಆನಂತರದಲ್ಲಿ ವಾಟ್ಸಪ್ನಲ್ಲಿ ಕೆಟ್ಟ ಕೆಟ್ಟ ಮೆಸೇಜ್ ಸೆಂಡ್ ಮಾಡೋದಾಗಿರಬಹುದು, ತುಚ್ಚು ಪದಗಳಿಂದ ಬೈಯೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಿದ್ರಂತೆ. ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾರುಣ್ಯ ಅವರು ಏನು ಪೋಸ್ಟ್ ಮಾಡಿದ್ರು ಆ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ರಂತೆ. ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು, ಕೆಟ್ಟ ಪದಗಳನ್ನು ಬಳಸುವಂಥದ್ದು, ತುಚ್ಛ ಪದಗಳನ್ನು ಬಳಸುವಂತಹ ಕೆಲಸವನ್ನು ಕೂಡ ಮಾಡಿದ್ರಂತೆ. ಇದನ್ನ ಕಾರುಣ್ಯ ಅವರು ದಾಖಲೆ ಸಮೇತ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇದೇ ಸೋಷಿಯಲ್ ಮೀಡಿಯಾ ಮೂಲಕ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ನಾನೇನು ದೂರನ್ನು ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ನಿಮಗೆ ಎಲ್ಲ ಮಾಹಿತಿಯನ್ನು ನೀಡ್ತೀವಿ ಅಂತ ಈ ಹಿಂದೆ ಹೇಳಿದರು. ಸದ್ಯಕ್ಕೆ ಒಂದು ವಿಡಿಯೋವನ್ನು ಮಾಡಿ ಅವರಿಗೆ ಏನು ಕಿರುಕುಳ ಆಗ್ತಿತ್ತು, ಮಾನಸಿಕವಾಗಿ ಮೆಂಟಲಿ ಅವರು ಎಷ್ಟು ಅಪ್ಸೆಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿದರು. ಈ ಹಿಂದೆ ಅವರು ಅವರ ಪೇರೆಂಟ್ಸ್ ಜೊತೆಗೆ, ಅವರಿಗೆ ಹತ್ತಿರದಲ್ಲಿರುವಂತಹ ಸಂಬಂಧಿಕರ ಜೊತೆಗೆ, ಹತ್ತಿರವಾದವ್ರ ಜೊತೆಗೆ ಎಲ್ರಿಗೂ ಕೂಡ ಹಂಚ್ಕೊಂಡಿದ್ರಂತೆ ಈ ವಿಚಾರವನ್ನು. ಆದರೆ ಒಂದಷ್ಟು ಅಂದರೆ ಪ್ರೈವಸಿ ಅನ್ನೋದು ಇರುತ್ತಲ್ಲ, ಯಾರಿಗೇ ಆಗಲಿ ಪ್ರೈವಸಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಕೂಡ ಸೆಲೆಬ್ರಿಟಿ ಅಂದ ಮೇಲೆ ಒಂದು ಚಿಕ್ಕ ವಿಚಾರವೂ ಕೂಡ ಬಹಳ ದೊಡ್ಡದಾಗಿ ಆಚೆ ಚಿತ್ರಣ ಆಗೋದ್ರಿಂದ ಅವರಿಗೆ ಪ್ರೈವಸಿ ಬೇಕಾಗುತ್ತೆ. ಆ ಗೌಪ್ಯತೆಯನ್ನು ಅವರು ಇಷ್ಟು ದಿನ ಕಾಪಾಡ್ಕೊಂಡ್ಬಂದಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಕಾರುಣ್ಯ ಅವರು ಇಷ್ಟು ದಿನ ಕೂಡ ಕಾಯ್ದಿದ್ದಾರೆ. ಬಟ್ ಸದ್ಯಕ್ಕೆ ಅದು ಯಾವುದೂ ಕೂಡ ಸರಿಯಾಗೋ ರೀತಿಯಲ್ಲಿ ಕಂಡಿಲ್ಲ ಅನಿಸುತ್ತೆ. ಸೊ ಕಾರುಣ್ಯ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅವರ ವಿಚಾರದಲ್ಲಿ. ಅಂತಂದರೆ ಅವರ ತಂಗಿ ಹಾಗೆ ಅವ್ರಿಗೆ ಯಾರ್ಯಾರು ಟಾರ್ಚರ್ ಕೊಡ್ತಾ ಇದ್ರು ಅವರ ವಿರುದ್ಧ ದೂರನ್ನು ಕೂಡ ದಾಖಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅವರು. ಅಂದರೆ ಬೆಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಬಹಳ ಹುಷಾರಾಗಿರಿ, ನಂಬ್ಕೊಂಡು ನಮ್ಮ ಪೇರೆಂಟ್ಸ್ ಇರ್ತಾರೆ, ನಮ್ಮ ಕುಟುಂಬಸ್ಥರು ಇರ್ತಾರೆ. ಸೊ ನಾವೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ತುಂಬ ಕಷ್ಟಪಟ್ಟು ನಾವು ಹಣವನ್ನು ಸಂಪಾದನೆ ಮಾಡಿರ್ತೀವಿ. ಯಾರ ಹತ್ರನೋ ನಾವು ಸಾಲ ತಗೊಳ್ಳೋದು, ಯಾರ ಮನೆಯಲ್ಲೋ ಚಿನ್ನವನ್ನು ಅಡವಿಟ್ಕೊಳ್ಳೋದು, ಇನ್ಯಾರ ಹತ್ರನೋ ಜಮೀನನ್ನು ಅಡವಿಟ್ಕೊಳ್ಳೋದು, ಈ ರೀತಿ ಕೆಲಸವನ್ನು ಮಾಡಿ ಬೆಟ್ಟಿಂಗ್ನ ಮಾಡ್ತೀರಾ. ಅದರಿಂದ ನಿಮಗೆ ಏನು ಲಾಭ ಆಗುತ್ತೆ? ಕೇಸ್ ನಿಮಗೆ ಏನಾದರೂ ಅದರಿಂದ ಬಂದಿದ್ದ ದುಡ್ಡು ಎಷ್ಟು ದಿನ ಅಂತ ಉಳ್ಕೊಳ್ಳುತ್ತೆ. ಸೊ ಬೆಟ್ಟಿಂಗ್ನ ಮಾಡೋದಕ್ಕಿಂತ ಮುಂಚೆ, ಅದು ಕೂಡ ಆನ್ಲೈನ್ ಬೆಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಬಹಳ ಹುಷಾರಾಗಿರಿ. ಸೊ ಆನ್ಲೈನ್ ಬೆಟ್ಟಿಂಗ್ ಅಂದಾಗ ನಮಗೆ ರೀಸೆಂಟಾಗಿ ಸಿಕ್ಕಾಪಟ್ಟೆ ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ. ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ನಮಗೆ ಜೀವನವೇ ಬೇಡ ಅಂತ ಬೇಸತ್ತು ಸತ್ತಿರುವಂಥವ್ರನ್ನೂ ಕೂಡ ನಾವು ನೋಡಿದ್ದೀವಿ. ಸೊ ಆನ್ಲೈನ್ ಬೆಟ್ಟಿಂಗನ್ನು ನೀವು ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಈ ಹಿಂದೆ ಕಾರುಣ್ಯ ಅವರು ಕೂಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಅವರು ಪಾಲ್ಗೊಳ್ತಾ ಇದ್ರು. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಮಾಡಿದ್ರು. ಅವರಿಗೆ ಫೇಮ್ ನೇಮ್ ಅನ್ನು ತಂದು ಕೊಟ್ಟಂತಹ ಸಿನಿಮಾ ಅಂತಂದ್ರೆ ವಜ್ರಕಾಯ ಸಿನಿಮಾ ಅಂತ ಹೇಳ್ಬೋದು. ಸೊ ವಜ್ರಕಾಯ ನಟಿ ಅಂತಲೇ ಕಾರುಣ್ಯ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಸೊ ಸದ್ಯಕ್ಕೆ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲೂ ಕೂಡ ತಮ್ಮ ಬಿಸ್ನೆಸ್ ಅಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಸೊ ಅದರ ನಡುವೆ ಈ ರೀತಿಯ ಒಂದಷ್ಟು ಟೆನ್ಷನ್ ವಿಚಾರಗಳು ಕೂಡ ಅವರ ಲೈಫ್ನಲ್ಲಿ ನಡೀತಾ ಇದೆ. ಸೊ ಫೈನಲಿ ಕಾರುಣ್ಯ ಅವರ ಸಂದೇಶ ಇಷ್ಟೇ, ಯಾರು ಕೂಡ ಬೆಟ್ಟಿಂಗನ್ನು ಮಾಡಬೇಡಿ ಅಂತ. ಇದು ಎಲ್ಲರ ಕಳಕಳಿಯ ಮನವಿ ಕೂಡ ಆಗಿರುತ್ತೆ. ಈ ಹಿಂದೆ ಅಂದರೆ ಕ್ರಿಕೆಟ್ ಬೆಟ್ಟಿಂಗನ್ನು ಮಾಡ್ತಾರೆ. ಹಾಗೆ ಆನ್ಲೈನ್ ಬೆಟ್ಟಿಂಗ್ ಅಂತ ಬಂದರೆ ವಿಚಾರನೇ ಬೇಡ, ಎಲ್ಲದಕ್ಕೂ ಕೂಡ ಹೂಡಿಕೆ ಮಾಡೋದು, ಕಳ್ಕೊಳ್ಳೋದು, ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಸೊ ಅದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ ಅನ್ನುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.